ಬೆಂಗಳೂರಿಗರೇ ಹುಷಾರ್, ಭಯ ಹುಟ್ಟಿಸಿದಂತಹ ಮೇಲ್ ಬಂದಿದೆ. ನಗರದ 6 ಖಾಸಗಿ ಆಸ್ಪತ್ರೆಗಳಿಗೆ ಬಾಂಬ್ ಬೆದರಿಕೆ ಬಂದಿದೆ. ಬೆದರಿಕೆಯ ಮೇಲ್ ಬಂದಿರುವಂತದ್ದು ಕೋರ್ಟ್ ಗ್ರೂಪ್ ಅನ್ನುವಂತಹ ಹೆಸರಿನಿಂದ. ಸಂದೇಶ ರವಾನೆಯಾಗಿದೆ. ನಾರಾಯಣ ಹೆಲ್ತ್, ಸೆಂಟ್ ಫಿಲೋಮಿನಾ ಆಸ್ಪತ್ರೆ, ಸಾಗರ್ ಆಸ್ಪತ್ರೆ, ವಿಮಲಾಲಯ, ಸೆಂಟ್ ಮಾರ್ಥಸ್, ಜೆಎಂಜೆ ಆಸ್ಪತ್ರೆಗಳಿಗೆ ಬಾಂಬ್ ಬೆದರಿಕೆಯ ಸಂದೇಶ ಬಂದಿದೆ. ಸಿಲಿಕಾನ್ ಸಿಟಿಯಲ್ಲಿ ಜನರು ಬೆಚ್ಚಿ ಬೀಳಿಸುವಂತಹ ಬಾಂಬ್ ಬೆದರಿಕೆ ಬಂದಿದೆ. ನಗರದಲ್ಲಿರುವಂತಹ ಯಾವೆಲ್ಲ ಖಾಸಗಿ ಆಸ್ಪತ್ರೆಗಳಿವೆ, ಹೆಸರು ಮಾಡಿರುವಂತಹ ಆಸ್ಪತ್ರೆಗಳೇ ಆಗಿದೆ. ಈ ಆಸ್ಪತ್ರೆಗಳಿಗೆ ಬಾಂಬ್ ಬೆದರಿಕೆಯ ಕರೆ ಬಂದಿರುವಂತದ್ದು. ಕೋರ್ಟ್ ಗ್ರೂಪ್ ಅನ್ನುವಂತಹ ಹೆಸರಿನಿಂದಾಗಿ ಈ ಒಂದು ಬೆದರಿಕೆಯ ಸಂದೇಶ ರವಾನೆಯಾಗಿದೆ. ಆ ಖಾಸಗಿ ಆಸ್ಪತ್ರೆಗಳು ಯಾವ್ಯಾವು ಅಂತ ನೋಡೋದಾದ್ರೆ ನಾರಾಯಣ ಹೆಲ್ತ್ ಹಾಸ್ಪಿಟಲ್ಗೂ ಕೂಡ ಬಂದಿದೆ. ಸೆಂಟ್ ಫಿಲೋಮಿನಾ ಆಸ್ಪತ್ರೆ, ಸಾಗರ್ ಆಸ್ಪತ್ರೆ, ವಿಮಲಾಲಯ ಆಸ್ಪತ್ರೆ ಇದೆ. ಜೊತೆಗೆ ಸೆಂಟ್ ಮಾರ್ಥಸ್ ಆಸ್ಪತ್ರೆನೂ ಇದೆ. ಜೆಎಂಜೆ ಆಸ್ಪತ್ರೆಗೂ ಕೂಡ ಬಾಂಬ್ ಬೆದರಿಕೆ ಬಂದಿದೆ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ನಾಗರಾಜ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನಾಗರಾಜ್, ಪ್ರತಿಷ್ಠಿತ ಹಾಸ್ಪಿಟಲ್ಗಳೇ ಇವೆಲ್ಲವೂ ಕೂಡ. ಈ ಹಾಸ್ಪಿಟಲ್ಗಳಿಗೆ ಬಾಂಬ್ ಮೇಲ್ ಬಂದಿದೆ. ಯಾವಾಗ ಬಂದಿರುವಂತದ್ದು, ಏನೆಲ್ಲ ಅಪ್ಡೇಟ್ಸ್ ಇದೆ? ಚೈತ್ರ, ಕಳೆದ 1 ವರ್ಷದ ಅವಧಿಯಲ್ಲಿ ಇದು 3ನೇ ಸರಿ ಈ ರೀತಿ ಹುಸಿ ಬಾಂಬ್ ಬೆದರಿಕೆ ಇಮೇಲ್ಗಳು ರಾಜಧಾನಿಯ ವಿವಿಧ ಸಂಸ್ಥೆಗಳಿಗೆ ಬರ್ತಾ ಇರ್ತಕ್ಕಂಥದ್ದು. ಮೊದಲಿಗೆ ಖಾಸಗಿ ಶಾಲೆಗಳಿಗೆ ಇದೇ ರೀತಿಯಾಗಿ ಹುಸಿ ಬಾಂಬ್ ಬೆದರಿಕೆ ಇಮೇಲ್ಗಳು ಬಂದಿದ್ವು. ಅದಾದ ಬಳಿಕ ಏನು ನಮ್ಮಲ್ಲಿರ್ತಕ್ಕಂಥ ಕೆಲವೊಂದು ಮ್ಯೂಸಿಯಂಗಳಿಗೆ ಇದೇ ರೀತಿ ಹುಸಿ ಬಾಂಬ್ ಬೆದರಿಕೆ ಬಂದಿತ್ತು. ಇವತ್ತು ಏನು 6 ಖಾಸಗಿ ಆಸ್ಪತ್ರೆಗಳನ್ನ ಹೆಸರಿಸಿ ಬೆದರಿಕೆ ಇಮೇಲ್ ಬಂದಿರತಕ್ಕಂಥದ್ದು. ಕೂಡಲೇ ಈ ಒಂದು ಇಮೇಲ್ ಏನು ಗುಪ್ತಚರ ಇಲಾಖೆಗೆ ಸಿಕ್ಕ ಕೂಡಲೇ ಪೊಲೀಸರನ್ನ ಅಲರ್ಟ್ ಮಾಡ್ತಾರೆ. ಪೊಲೀಸರು ಹೋಗಿ ಒಂದು 6 ಖಾಸಗಿ ಆಸ್ಪತ್ರೆಗಳನ್ನ ಪರಿಶೀಲನೆ ಮಾಡ್ತಾರೆ. ಆದ್ರೆ ಯಾವುದೇ ರೀತಿಯ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್, ಬಾಯಲ್ಲಿ ಹೇಳಿ ಕೇಸರಿ. ಸ್ಫೋಟಕ ವಸ್ತುಗಳಾಗ್ಲಿ ಅಥವಾ ಇನ್ಯಾವುದೇ ರೀತಿಯ ಬಾಂಬ್ ಸ್ಫೋಟವಾಗುವ ರೀತಿಯಾದಂತ ವಸ್ತುಗಳು ಯಾವ ಪತ್ತೆ ಆಗಲ್ಲ. ಆದ್ರೆ ಪದೇ ಪದೇ ಈ ರೀತಿಯಾಗಿ ಒಂದು ಹುಸಿ ಬಾಂಬ್ ಬೆದರಿಕೆ ಇಮೇಲ್ಗಳು ಬರ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಆತಂಕ ಹುಟ್ಟಿಸ್ತಾ ಇರ್ತಕ್ಕಂಥದ್ದು. ಯಾಕಂತಂದ್ರೆ ಈ ಬಗ್ಗೆ ಏನು ಈ ಹಿಂದೆ ಖಾಸಗಿ ಶಾಲೆಗಳಿಗೆ ಬಂದಿದ್ದಂತ ಬೆದರಿಕೆ ಮೇಲ್ಗೆ ಸಂಬಂಧಿಸಿದಂತೆ ಈಗಾಗಲೇ ಎಂಲಾಟ್ ಪ್ರಕ್ರಿಯೆಯನ್ನ ಸ್ವಿಟ್ಜರ್ಲೆಂಡ್ ಜೊತೆ ಜಾರಿಯಲ್ಲಿಟ್ಟಿದ್ದಾರೆ ಬೆಂಗಳೂರು ಪೊಲೀಸರು. ಆದ್ರೂ ಇದುವರೆಗೂ ಯಾರು ಈ ಒಂದು ಕೃತ್ಯವನ್ನ ಎಸಗ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಈ ನಡುವೆ ಮತ್ತೆ ಇದೇ ರೀತಿ ಮೇಲ್ ಬಂದಿರೋದು ಸಾರ್ವಜನಿಕರಲ್ಲಿ ಮತ್ತೆ ಪೊಲೀಸ್ ಇಲಾಖೆಯಲ್ಲಿ ಸಾಕಷ್ಟು ಗೊಂದಲವನ್ನ ಸೃಷ್ಟಿ ಮಾಡಿರುವಂತದ್ದು. ಚೈತ್ರ, ಧನ್ಯವಾದ ನಾಗರಾಜ್ ತಮ್ಮೆಲ್ಲ ಮಾಹಿತಿಗಾಗಿ. ಕಿಡ್ನಾಪ್ ಕೇಸ್ನಲ್ಲಿ ಮಾಜಿ ಮಿನಿಸ್ಟರ್ಗೆ ಬಿಗ್ ರಿಲೀಫ್ ಸಿಗೋ ಸಾಧ್ಯತೆ ಕಾಣ್ತಿದೆ. ಎಚ್.ಡಿ. ರೇವಣ್ಣಗೆ ಸುತ್ತಿಕೊಂಡ ಕಾನೂನು ಉರುಳು ಇನ್ನೇನು ಸಡಿಲ ಆಗ್ತಿದೆ. ಇಡೀ ಪ್ರಕರಣಕ್ಕೆ ಹೊಸ ತಿರುವು ಸಿಕ್ಕಿದೆ. ಅದಕ್ಕೆ ಕಾರಣವೇ ಈ ವಿಡಿಯೋ.